ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ KCETದು ಚಾಯ್ಸ್ ಎಂಟ್ರಿ ಆ್ಯಂಡ್ ಹಾಗೇನೂ ಸಹ ಫೀಸ್ ಪೇಮೆಂಟ್ ಬಗ್ಗೆ ಕಂಪ್ಲೀಟ್ ಅಪ್ಡೇಟ್ಸನ್ನು ಕೊಡ್ತೀನಿ. ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನೋಡಿ ಸ್ಟೂಡೆಂಟ್ಸು ಒಂದು ಚಾಯ್ಸ್ ಎಂಟ್ರಿ ಲಿಂಕ್ ಏನು ಕೊಟ್ಟಿದ್ದಾರೆ, ಈಗ ಸೆಕೆಂಡ್ ರೌಂಡ್ ರಿಸಲ್ಟ್ ಬಂದಿದ್ದ ಆದಮೇಲೆ ಚಾಯ್ಸ್ ಎಂಟ್ರಿ ಆಗಿರ್ಬೋದು ಅಥವಾ ಫೀಸನ್ನು ಪೇ ಮಾಡೋದಕ್ಕೆ ಆಗಿರ್ಬೋದು, ಇಲ್ಲಿ ಕ್ಲಿಕ್ ಮಾಡೋದಕ್ಕೆ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗೆ ಚಾಯ್ಸ್ ಎಂಟ್ರಿ ಅಂತ ಒಂದು ಆಪ್ಷನ್ ಆದರೆ ತೋರಿಸಿಲ್ಲ. ಓಕೆನಾ. ನೋಡಿ ಸೆಕೆಂಡ್ ರೌಂಡಲ್ಲಿ ಯಾರಿಗಾದರೆ ಸೀಟ್ ಅಲಾಟ್ಮೆಂಟ್ ಆಗಿರೋದಿಲ್ವೋ ನೀವು ಯಾವುದೇ ಥರದ ಚಾಯ್ಸ್ ಎಂಟ್ರಿಯನ್ನು ಮಾಡೋಂಥ ಅವಶ್ಯಕತೆ ಆದರೆ ಇಲ್ಲ. ಬಟ್ ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿರೋಂಥ ಸ್ಟೂಡೆಂಟ್ಸ್ಗೆ ಇಲ್ಲಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸು ಚಾಯ್ಸ್ ಎಂಟ್ರಿ ಮಾಡೋಕ್ಕೆ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ನೋಡಿ ಈಗ ಚಾಯ್ಸ್ ಎಂಟ್ರಿ ಆದರೆ ಕರೆಕ್ಟಾಗಿ ವರ್ಕ್ ಆಗ್ತಿದೆ. ಹೋಗಿ ಚಾಯ್ಸ್ ಎಂಟ್ರಿಯಲ್ಲಿ ನೀವು ಯಾವ ಚಾಯ್ಸನ್ನು ಸೆಲೆಕ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಕೇರ್ಫುಲ್ಲಾಗಿ ಹೋಗಿ ಚಾಯ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಚಾಯ್ಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾದಮೇಲೆ ಅಲ್ಲೇ ಪ್ರಿಂಟೂ ಸಹ ಸಿಗುತ್ತೆ. ಪ್ರಿಂಟನ್ನು ತಗೊಳ್ಳಿ. ಇಲ್ಲ ಅಲ್ಲಿ ಮಿಸ್ ಆಯಿತು ಅಂತಂದರೆ ಮತ್ತೆ ಪೇಜಿಗೆ ಬಂದಾಗ ಅಲ್ಲಿ ನಿಮಗೆ ಚಾಯ್ಸ್ ಎಂಟ್ರಿ ಪ್ರಿಂಟ್ ಅಂತ ಇರುತ್ತೆ. ಅದನ್ನು ಬೇಕಿದ್ರೆ ನೀವು ಪ್ರಿಂಟೌಟನ್ನು ತಗೋಬೋದು. ಓಕೆನಾ. ಚಾಯ್ಸ್ ಎಂಟ್ರಿಯಲ್ಲಿ ಅದೊಂದೇ ಸ್ಟೂಡೆಂಟ್ಸು ಪ್ರಾಬ್ಲಮನ್ನು ಫೇಸ್ ಮಾಡ್ತಿದ್ದು ಬಿಟ್ಟರೆ ಯಾವುದೇ ಥರದ ಪ್ರಾಬ್ಲಮನ್ನು ಫೇಸ್ ಆದರೆ ಮಾಡ್ತೀರಾ. ಆ್ಯಂಡ್ ಇನ್ನೊಂದು ಕ್ಲಿಯರಾಗಿ ತಿಳ್ಕೊಳ್ಳಿ. ಏನು ತಿಳ್ಕೊತೀರಾ ಅಂತಂದರೆ, ನೀವು ಚಾಯ್ಸ್ 1 ಸೆಲೆಕ್ಟ್ ಮಾಡಿದ್ರು ಫೀಸನ್ನು ಪೇ ಮಾಡಬೇಕು, ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ರು ಫೀಸನ್ನು ಪೇ ಮಾಡಬೇಕು, ಚಾಯ್ಸ್ 3 ಸೆಲೆಕ್ಟ್ ಮಾಡಿದ್ರು ಫೀಸನ್ನು ಪೇ ಮಾಡಬೇಕು. ನೋಡಿ ಚಾಯ್ಸ್ 1 ಸೆಲೆಕ್ಟ್ ಮಾಡೋಂಥ ಸ್ಟೂಡೆಂಟ್ಸು ಅಲ್ಲಿ ಎಷ್ಟು ಫೀಸ್ ತೋರಿಸುತ್ತೋ ಅಷ್ಟು ಫೀಸು ಪೇ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ ನಿಮಗೆ ಫೀಸ್ ಪೇಮೆಂಟ್ ಮಾಡೋದಕ್ಕೆ 2 ಮೆಥಡ್ಸ್ ಆದರೆ ಇರುವಂಥದ್ದು. ಒಂದು ಬಂದುಬಿಟ್ಟು ನೀವು ಚಲನನ್ನು ಡೌನ್ಲೋಡ್ ಮಾಡಿಕೊಂಡು ಬ್ಯಾಂಕ್ಗೆ ಹೋಗಿ ಫೀಸನ್ನು ಪೇ ಮಾಡ್ಬೋದು. ಇಲ್ಲ ಅಂತಂದರೆ ಆನ್ಲೈನಲ್ಲಿ ಸಾಕಷ್ಟು ಆಪ್ಷನ್ಸ್ ಆದರೆ ಇರುವಂಥದ್ದು. ಆನ್ಲೈನಲ್ಲಿ ಏನೇನು ಆಪ್ಷನ್ಸ್ ಇದೆ, ಡೆಬಿಟ್ ಕಾರ್ಡ್ ಆಗಲಿ, ಕ್ರೆಡಿಟ್ ಕಾರ್ಡ್ ಆಗಲಿ, UPI ಆಗಲಿ, ಈ ಥರ ಸಾಕಷ್ಟು ಆಪ್ಷನ್ಸ್ ಆದರೆ ಇರುವಂಥದ್ದು. ಸೊ ನಾನು ಸ್ಟೂಡೆಂಟ್ಸ್ಗೆ ಏನು ಸಜೆಸ್ಟ್ ಮಾಡ್ತೀನಿ ಅಂತ ಅಂದ್ರೆ, ಈಗ ನಿಮ್ಮದು ಕಾಶ್ ಆ್ಯಂಡ್ ಡೆಪಾಸಿಟ್ ಆಗಲಿ, ಇಲ್ಲ ಅಂತಂದರೆ ಜಸ್ಟ್ ನಿಮಗೆ 10 ರೂಪೀಸ್ ಫೀಸ್ ಏನೋ ಬರುತ್ತಲ್ವ, ಆ ಥರ ಫೀಸ್ ಆದರೆ ನೀವು ಡೈರೆಕ್ಟ್ಲಿ ಫೋನ್ಪೇಯಿಂದಾನೆ ಆನ್ಲೈನಲ್ಲಿ ಫೀಸನ್ನು ಪೇ ಮಾಡ್ಕೊಳ್ಳಿ. ಬಟ್ ಯಾರಿಗಾದರೆ 1 ಲ್ಯಾಕ್ ಪ್ಲಸ್ ಇರುತ್ತೆ, ಇಲ್ಲಾಂತಂದರೆ 50,000 ಎಬೋ ಇರುತ್ತೆ, ನೀವು ಸ್ಟೂಡೆಂಟ್ಸ್ ಏನು ಮಾಡ್ತೀರಾ ಅಂತಂದರೆ ಆದಷ್ಟು ಚಲನನ್ನು ಡೌನ್ಲೋಡ್ ಮಾಡ್ಕೊಂಡು ಹೋಗಿ ಬ್ಯಾಂಕಲ್ಲಿ ಹೋಗಿ ಫೀಸನ್ನು ಪೇ ಮಾಡ್ಕೊಳ್ಳಿ. ಸಿಂಪಲ್ ಇರುತ್ತೆ ಪ್ರೊಸೆಸ್ಸು, ಏನಿಲ್ಲ. ಈಗ ನೀವು ಚಲನನ್ನು ಡೌನ್ಲೋಡ್ ಮಾಡ್ಕೋತೀರಾ. ಆ ಚಲನಲ್ಲಿ ನಿಮಗೆ 3 ಆಪ್ಷನ್ಸ್ ಕಾಣಿಸಿರುತ್ತೆ. ಆ 3 ಆಪ್ಷನ್ಸಲ್ಲಿ ಯಾವುದಾದ್ರೂ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಂಡು, ಈಗ ಒಂದು ನೆಫ್ಟು ಅಂತ ಹೇಳಿಬಿಟ್ಟು ಅಥವಾ RTGS ಅಂತ ಹೇಳಿಬಿಟ್ಟು ಅಲ್ಲಿ ಇರುತ್ತಲ್ವ, ನೀವು HDFC ಬ್ಯಾಂಕ್ ಅಕೌಂಟ್ ಅಂತ ಇರುತ್ತೆ, ಅದನ್ನೇ ಕ್ಲಿಕ್ ಮಾಡಿಕೊಂಡು ಚಲನನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಮಾಡ್ಕೊಂಡಿದ್ದ ಆದಮೇಲೆ ಸ್ಟೂಡೆಂಟ್ ಅಕೌಂಟಿಂದ, ಇಲ್ಲಾಂತಂದರೆ ಪೇರೆಂಟ್ ಅಕೌಂಟ್ ಅಂತ, ಇಲ್ಲಾಂತಂದರೆ ನಿಮ್ಮ ಹತ್ರ ಇಲ್ಲ ನಿಮ್ಮದು ಅಕೌಂಟ್ ಅಂತಂದರೆ ಏನು ಮಾಡ್ತೀರಾ ಅಂತಂದರೆ, ನಿಮ್ಗೆ ಬೇಕಿರೋಂಥ ರಿಲೇಟಿವ್ದು ಯಾರ್ದಾದ್ರೂ ಒಂದು ಅಕೌಂಟನ್ನು ತಗೊಂಡು ಏನು ಮಾಡ್ತೀರಾ, ಅಕೌಂಟ್ ಹೋಲ್ಡರ್ ಜೊತೆ ಹೋಗಿಬಿಟ್ಟು ಆ ಚಲನನ್ನು ಬ್ಯಾಂಕಲ್ಲಿ ಕೊಟ್ಟಿದ್ದೀರಾ ಅಂತಂದರೆ ಒಂದು ಫೀಸನ್ನು ಪೇಮೆಂಟ್ ಮಾಡ್ಬೋದು ಆಗಿರುತ್ತೆ. ಬಟ್ ಮೋಸ್ಟ್ ಆಫ್ ದಿ ಬ್ಯಾಂಕ್ಸಲ್ಲಿ ಏನು ಮಾಡ್ತಾರೆ ಅಂತಂದರೆ, ಕೆಲವೊಂದಿಷ್ಟು ಬ್ಯಾಂಕ್ಸಲ್ಲಿ ಕ್ಯಾಶನ್ನು ಅಕ್ಸೆಪ್ಟ್ ಮಾಡ್ತಾರೆ ಆ್ಯಂಡ್ ಕೆಲವೊಂದಿಷ್ಟು ಬ್ಯಾಂಕ್ಸಲ್ಲಿ ಚೆಕ್ ಆದರೆ ಕೇಳುವಂಥದ್ದು. ಸೊ ಅದನ್ನು ನೋಡ್ಕೊಳ್ಳಿ. ಅದನ್ನು ಹೋಗಿ ನಿಮ್ಮ ಒಂದು ನಿಯರ್ ಬೈ ಬ್ಯಾಂಕಲ್ಲಿ ಕೇಳಿಬಿಟ್ಟು ಯಾವ ರೀತಿ ಪ್ರೋಸೆಸ್ ಇದೆ ಏನು ಅಂತ ಕೇಳಿ. ಅಲ್ಲಿ ನಿಮಗೆ ಒಂದು ಚಲನಲ್ಲಿ ಬಂದುಬಿಟ್ಟು ಸ್ಟೂಡೆಂಟ್ ಕಾಪಿ, ಕಾಲೇಜ್ ಕಾಪಿ ಆ್ಯಂಡ್ ಹಾಗೇನೂ ಸಹ ಬ್ಯಾಂಕ್ ಕಾಪಿ ಅಂತ ಇರುತ್ತೆ. ನೀವು ಅವ್ರಿಗೆ ಚಲನ್ ಕೊಟ್ಟಾಗ ಅವ್ರು ಏನು ಮಾಡ್ತಾರೆ ಅಂತಂದರೆ, ಒನ್ಸ್ ಪೇಮೆಂಟ್ ಆಗಿದ್ದ ಆದಮೇಲೆ ಅದ್ರ ಮೇಲೆ ಎಲ್ಲ ಥರದ ಸೀಲನ್ನು ಹಾಕಿಬಿಟ್ಟು ಏನಕ್ಕೋ ಆ ಕಾಪೀಸನ್ನು ವಾಪಸ್ ಕೊಡ್ತಾರೆ. ಅವ್ರು ನಿಮಗೆ ಯಾವ್ದು ಕೊಡ್ತಾರೆ ಅಂತಂದರೆ, ಸ್ಟೂಡೆಂಟ್ ಕಾಪಿ ಆ್ಯಂಡ್ ಹಾಗೇನೂ ಸಹ ಕಾಲೇಜ್ ಕಾಪಿ ನಿಮಗೆ ಕೊಡ್ತಾರೆ. ನೀವು ಸ್ಟೂಡೆಂಟ್ಸ್ ಏನು ಮಾಡಬೇಕು, ಚಾಯ್ಸ್ 1 ಸೆಲೆಕ್ಟ್ ಮಾಡಿರೋಂಥ ಸ್ಟೂಡೆಂಟ್ಸು ಅದನ್ನು ತಗೊಂಡು ಹೋಗಿ ನೀವು ಕಾಲೇಜಲ್ಲಿ ಅಡ್ಮಿಷನ್ ಡಾಕ್ಯುಮೆಂಟ್ಸ್ ಏನು ರಿಪೋರ್ಟ್ ಮಾಡ್ತೀರಾ ಆ ಒಂದು ಟೈಮಲ್ಲಿ ರಿಪೋರ್ಟ್ ಮಾಡಬೇಕಾಗುತ್ತೆ. ಚಾಯ್ಸ್ 2 ಸೆಲೆಕ್ಟ್ ಮಾಡಿರೋಂಥ ಸ್ಟೂಡೆಂಟ್ಸು ಜಸ್ಟ್ ಅದನ್ನು ನಿಮ್ಮ ಹತ್ರನೇ ಇಟ್ಕೋತೀರಾ. ನೆಕ್ಸ್ಟು ಫರ್ದರ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಿ, ಫರ್ದರ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿದ್ದ ಆದಮೇಲೆ ನೀವು ಅದನ್ನು ಅಲ್ಲಿ ಅವ್ರಿಗೆ ಕೊಡ್ತೀರಾ. ಓಕೆನಾ. ಅದನ್ನು ಬಿಟ್ಟರೆ ನೀವೇನು ಕೊಡುವಂಥ ಅವಶ್ಯಕತೆ ಇಲ್ಲ. ಇನ್ನೊಂದೇನು ಅಂತಂದರೆ, ಮೇಜರ್ ಪ್ರಾಬ್ಲಮ್ಮು ಸ್ಟೂಡೆಂಟ್ಸ್ ಫೇಸ್ ಮಾಡ್ತಿರುವಂಥದ್ದು. ನಾನು ಮಾರ್ನಿಂಗು ಒಂದು 10 ಟೈಮ್ಸ್ ಟ್ರೈ ಮಾಡಿದೆ, ಇದುವರೆಗೂ ಸಹ ಚಲನ್ ಆದರೆ ಡೌನ್ಲೋಡ್ ಆಗ್ತಿಲ್ಲ. ಮಾರ್ನಿಂಗ್ 7 o'clock ಟೈ ಮಾಡಿದೆ, ಚಲನ್ ಆದರೆ ಡೌನ್ಲೋಡ್ ಆಗ್ತಿಲ್ಲ. ಜಸ್ಟ್ ಡೌನ್ಲೋಡ್ ಚಲನ್ ಮೇಲೆ ಕೊಟ್ಟು ಇನ್ಸ್ಟ್ರಕ್ಷನ್ಸನ್ನು ರೀಡ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಜಸ್ಟು ಅದು ಏನು ಓಪನ್ ಆಗ್ತಿಲ್ಲ, ಟ್ಯಾಬ್ ಹಾಗೆ ಇದೆ. ಇದನ್ನು KE ಅವರು ಆದಷ್ಟು ಬೇಗ ಸರಿಪಡಿಸ್ತಾರೆ. ಯಾಕಂತ ಅಂದರೆ ಟೈಮ್ ತುಂಬ ಕಡಿಮೆ ಇರುವಂಥದ್ದು. ಇದು ನೆನ್ನೆನೇ ಎಲ್ಲ ಒಂದು ಪ್ರೋಸೆಸ್ ನಡಿಬೇಕಿತ್ತು, ಚಲನ್ ಡೌನ್ಲೋಡ್ ಮಾಡ್ಕೊಳ್ಳೋದು ಮತ್ತೊಂದು ಆಗಲಿ. ಏನೋ ನೆನ್ನೆ ಏನಾದರೂ ಬ್ಯಾಂಕಿಂಗ್ ಹಾಲಿಡೇಸ್ ಇರೋದ್ರಿಂದ ಏನಾದರೂ ಈ ರೀತಿ ಪ್ರಾಬ್ಲಮ್ ಆಗ್ತಿದೆಯೇನೋ ಗೊತ್ತಿಲ್ಲ. ಇವತ್ತು ಒಂದು 10 ಗಂಟೆ ಮೇಲೆ ಆದರೆ ಗೊತ್ತಾಗುತ್ತಾ. ಆ್ಯಂಡ್ ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸು ಕೇಳ್ತಿದ್ದಾರೆ, ನಾನು ಒಂದು ಚಲನ್ ಡೌನ್ಲೋಡ್ ಮಾಡ್ಕೊಂಡು ಕಟ್ಟಲ, ಇಲ್ಲ ಅಂತಂದರೆ ಆನ್ಲೈನಲ್ಲಿ ಕಟ್ಟಲ ಏನು ಅಂತ ಹೇಳಿಬಿಟ್ಟು. ನೋಡಿ ಆನ್ಲೈನಲ್ಲೂ ಸಹ ಫೀಸನ್ನು ಪೇ ಮಾಡ್ಬೋದು, ಮಾಡೋಕ್ಕಾಗಲ್ವ ಅಂತಂದರೆ ಖಂಡಿತವಾಗ್ಲೂ ಪೇ ಮಾಡ್ಬೋದು, ಎಷ್ಟೇ ಅಮೌಂಟ್ ಇಲ್ಲಿ. ಬಟ್ ಏನು ಅಂತ ಅಂದರೆ, ಇಲ್ಲಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಏನು ಕಮೆಂಟ್ಸನ್ನು ಮಾಡ್ತಿದ್ದಾರೆ, ಇಲ್ಲಿ ನಾನು ಪೇಮೆಂಟ್ ಎಲ್ಲ ಮಾಡಿದೆ, ನಮ್ಮ ಬ್ಯಾಂಕ್ ಅಕೌಂಟಿಂದ ಅಮೌಂಟ್ ಆದರೆ ಡಿಡಕ್ಟ್ ಆಗಿಬಿಟ್ಟಿದೆ, ಅಂದರೆ ಕಟ್ ಆಗಿಬಿಟ್ಟಿದೆ, ಬಟ್ ನಮಗೆ ಅಲ್ಲಿ ಯಾವುದೇ ಥರದ ಸಕ್ಸಸ್ ಆದರೆ ತೋರಿಸಿಲ್ಲ, ಏನು ಮಾಡೋದು ಅಂತ ಹೇಳಿಬಿಟ್ಟು. ಸೊ ನೀವೀಗ ಫೋನ್ಪೇಯಲ್ಲಾಗಲಿ, ಇಲ್ಲ ಅಂತಂದರೆ ಬೇರೆ ಯಾವುದಾದ್ರೂ UPI ಆ್ಯಪ್ಸ್ ಎಲ್ಲ ಅಥವಾ ಮತ್ತೊಂದರಲ್ಲಿ ಮಾಡಿದ್ರೆ ಅಂತಂದ್ರೆ ಅಮೌಂಟ್ ರೀಫಂಡ್ ಆಗೋದು 3 to 4 days ಆದರೆ ಆಗುತ್ತೆ. ಅಲ್ಲಿ ನಿಮಗೆ ಅಷ್ಟೊಂದು ಟೈಮ್ ಆದರೆ ಇಲ್ಲ. ಬಟ್ ನೀವು ಯಾವಾಗ ಚಲನನ್ನು ಡೌನ್ಲೋಡ್ ಮಾಡ್ಕೊಂಡು ಹೋಗಿ ಬ್ಯಾಂಕ್ಸಲ್ಲಿ ಕಟ್ತೀರಾ, ಸ್ವಲ್ಪ ಟೈಮ್ ವೇಸ್ಟ್ ಆದರೂ ಪರವಾಗಿಲ್ಲ. ಅವಾಗ ಏನಾಗುತ್ತೆ ಅಂತಂದರೆ 100% ನಿಮ್ಗೆ ಅವ್ರು ಏನು ಸ್ಲಿಪ್ ಕೊಡ್ತಾರೆ ಅದು ಬಂದುಬಿಟ್ಟು ನಿಮಗೆ ಗ್ಯಾರಂಟಿ ಆಗಿರುತ್ತೆ. ಆ್ಯಂಡ್ ನಿಮಗೆ ಒಂದು 4 hours ಆಗಿದ್ದ ಆದಮೇಲೆ ಇಲ್ಲಿ ಚಾಯ್ಸ್ 1 ಸೆಲೆಕ್ಟ್ ಮಾಡಿರೋಂಥ ಸ್ಟೂಡೆಂಟ್ಸ್ಗೆ ಕನ್ಫರ್ಮೇಷನ್ ಸ್ಲಿಪ್ ಸಿಗುವಂಥದ್ದು ಅಂತ ಹೇಳ್ತಾರೆ. ಬಟ್ ನಿಮಗೆ 1 hour ಒಳಗಡೆ ಎಲ್ಲ ಸಿಗುತ್ತೆ, ನೀವು ಈಸಿಯಾಗಿ ಆದರೆ ಡೌನ್ಲೋಡ್ ಮಾಡ್ಕೋಬೋದು ಆಗಿರುತ್ತೆ. ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ, ಚಾಯ್ಸ್ 1 ಸೆಲೆಕ್ಟ್ ಮಾಡಿರೋಂಥ ಸ್ಟೂಡೆಂಟ್ಸ್ಗೆ ಮಾತ್ರ ಕನ್ಫರ್ಮೇಷನ್ ಸ್ಲಿಪ್ ಸಿಗುವಂಥದ್ದು. ಚಾಯ್ಸ್ 2 ಸೆಲೆಕ್ಟ್ ಮಾಡಿರೋಂಥ ಸ್ಟೂಡೆಂಟ್ಸ್ಗೆ ಕನ್ಫರ್ಮೇಷನ್ ಸ್ಲಿಪ್ನ ಅವಶ್ಯಕತೆ ಏನಿಲ್ಲ. ಯಾಕಂತ ಅಂದರೆ ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ದೀರಾ ಅಂತ ಅಂದರೆ, ಈಗ ನೀವು ಹೋಗ್ತೀರಾ, ಒಂದು ಚಲನ ಡೌನ್ಲೋಡ್ ಮಾಡಿಕೊಂಡು ಬ್ಯಾಂಕಲ್ಲಿ ಫೀಸನ್ನು ಪೇ ಮಾಡಿಬಿಟ್ಟು ಬರ್ತೀರಾ. ಬಂದಿದ್ದಾದಮೇಲೆ ಅಲ್ಲಿ ಜಸ್ಟ್ ನೀವು ಪೇಮೆಂಟ್ ಡೀಟೇಲ್ಸ್ ಅಂತ ಇನ್ನೊಂದು ಆಪ್ಷನ್ ಕಾಣಿಸುತ್ತಾ, ಆ ಪೇಮೆಂಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ದೀರಾ ಅಂತ ಅಂದರೆ ನಿಮಗೆ ಅಲ್ಲಿ ಪೇಮೆಂಟ್ ಡನ್ ಆಗಿದೆ, ಸಕ್ಸಸ್ ಆಗಿದೆಯೇನೋ ಅಂತ ಹೇಳ್ಬಿಟ್ಟು ಕ್ಲಿಯರಾಗಿ ತೋರಿಸುತ್ತೆ. ಸೊ ಜಸ್ಟ್ ಅದೇ ಸಾಕಾಗಿರುತ್ತೆ. ನೆಕ್ಸ್ಟ್ ನೀವು ಫರ್ದರ್ ರೌಂಡಿಗಾದರೆ ಪಾರ್ಟಿಸಿಪೇಟ್
ಆದರೆ ಮಾಡ್ತೀರಾ. ಆ್ಯಂಡ್ ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ ಒಂದು ಡೌಟನ್ನು ಕೇಳ್ತಿದ್ದಾರೆ, ಸರ್ ನಾನು ಎಷ್ಟು ಫೀಸನ್ನು ಪೇ ಮಾಡಬೇಕು ಅಂತ ಹೇಳಿಬಿಟ್ಟು. ನೋಡಿ, ನೀವು ಚಲನ್ ಡೌನ್ಲೋಡ್ ಮಾಡ್ಕೊಳ್ಳೋ ಟೈಮಲ್ಲಿ ಅಲ್ಲಿ ನಿಮಗೆ ಎಷ್ಟು ಫೀಸು ತೋರಿಸುತ್ತೋ ಅಷ್ಟು ಫೀಸನ್ನು ನೀವು ಪೇ ಮಾಡಲೇಬೇಕು, ಒಂದೇ ಸರಿ ಪೇ ಮಾಡಬೇಕು. ಸ್ಟೂಡೆಂಟ್ಸ್ ಏನು ಕೇಳ್ತಿದ್ದಾರೆ, ಹಾಫ್ ಆಫ್ ದಿ ಅಮೌಂಟ್ ಇವಾಗ ಪೇ ಮಾಡಿ, ಹಾಫ್ ಆಫ್ ದಿ ಅಮೌಂಟ್ ಮತ್ತೆ ಪೇ ಮಾಡೋದಂತ ಕೇಳ್ತಿದ್ದಾರೆ. ಸೊ ಈ ರೀತಿ ಯಾವುದೇ ಥರದ ಪ್ರೊಸೆಸಸ್ ಆದರೆ ಇರೋದಿಲ್ಲ. ಜಸ್ಟ್ ಸಿಂಪಲಾಗಿ ನಾನು ಮತ್ತೆ ಹೇಳ್ತಿದ್ದೀನಿ, ನಿಮ್ಮ ಸ್ಟೂಡೆಂಟ್ಸ್ ಯಾರ್ಯಾರಿಗೆ ಒಂದು ಮೈಂಡಲ್ಲಿ ಡೌಟ್ ಇದೆಯೋ ನಾನು ಎಷ್ಟು ಫೀಸ್ ಪೇಮೆಂಟ್ ಮಾಡಬೇಕು ಏನೋ ಅಂತ ಹೇಳಿಬಿಟ್ಟು ಚಲನ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಹೋಗ್ತೀರಾ, ಇಲ್ಲ ಅಂತಂದ್ರೆ ಆನ್ಲೈನಲ್ಲಿ ಫೀಸನ್ನು ಪೇ ಮಾಡೋದಕ್ಕೆ ಹೋಗ್ತೀರಾ. ಅವಾಗ ಅಲ್ಲಿ ಎಷ್ಟು ಫೀಸು ತೋರಿಸುತ್ತೋ ಅಷ್ಟು ಫೀಸನ್ನು ನೀವು ಒಂದೇ ಸರಿ ಕಟ್ಟಬೇಕು. ಒಂದೇ ಸರಿ ಕಟ್ಟೋಕ್ಕೆ ಆಪ್ಷನ್ ಇರುವಂಥದ್ದು, ಅಲ್ಲಿ ನಿಮಗೆ ಯಾವುದೇ ಥರದ ಹಾಫ್ ಆಫ್ ದಿ ಅಮೌಂಟ್ ಇಲ್ಲ ಅಂತಂದರೆ ಮತ್ತೆ ಉಳಿದಿರುವಂಥ ರೆಸ್ಟ್ ಆಫ್ ದಿ ಅಮೌಂಟನ್ನು ಮತ್ತೆ ಪೇ ಮಾಡ್ತೀನಿ ಯಾವುದೂ ಸಹ ಇರೋದಿಲ್ಲ. ಓಕೆನಾ, ಈ ರೀತಿ ಎಲ್ಲ ಒಂದು ಪೇಮೆಂಟ್ ಪ್ರೋಸೆಸ್ ಆದರೆ ನಡೆಯುವಂಥದ್ದು ನೀವು ಪೇಮೆಂಟನ್ನು ಮಾಡೋದಕ್ಕೆ. ಆ್ಯಂಡ್ ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸು ಕೇಳ್ತಿದ್ದಾರೆ, ಏನು ಡೌಟನ್ನು ಕೇಳ್ತಿದ್ದಾರೆ ಅಂತ ಅಂದರೆ, ಸರ್ ನಾನು ಚಾಯ್ಸ್ 2ನ ಸೆಲೆಕ್ಟ್ ಮಾಡಿಕೊಂಡು ಈಗ ಫೀಸ್ ಪೇಮೆಂಟ್ ಮಾಡಿದ್ದೀನಿ, ನನ್ನ ಫೀಸ್ ಬಂದುಬಿಟ್ಟು 1,21,000 ಸಮಥಿಂಗ್ ಇದೆ. ಈಗ ನಾನು ಫರ್ದರ್ ರೌಂಡ್ ಥರ್ಡ್ ರೌಂಡಿಗೆ ಏನು ಪಾರ್ಟಿಸಿಪೇಟ್ ಮಾಡ್ತೀನಿ, ಥರ್ಡ್ ರೌಂಡಲ್ಲಿ ಏನಾದರೂ ನನಗೆ ಬೇರೆ ಕಾಲೇಜ್ ಸಿಕ್ಕಿ ಅಲ್ಲೇನಾದರೂ ಫೀಸ್ ಬಂದುಬಿಟ್ಟು ಜಸ್ಟ್ ನನಗೆ ಒಂದು SNQ ಕೋಟಾದಲ್ಲಿ ಸೀಟ್ ಅಲಾಟ್ಮೆಂಟ್ ಆಯಿತು, ಇಲ್ಲ ಅಂತಂದರೆ ನನಗೆ ಜಸ್ಟ್ ಫೀಸ್ ಬಂದುಬಿಟ್ಟು 1,12,000 ಸಮಥಿಂಗ್ ಇತ್ತು, ಅಥವಾ ಗೌರ್ಮೆಂಟ್ ಕಾಲೇಜಲ್ಲಿ ಆದರೂ ಸೀಟ್ ಅಲಾಟ್ಮೆಂಟ್ ಆಗಿ ಬರೀ 45,000 ಈ ರೀತಿ ಏನಾದರೂ ಬಂದಾಗ ನನಗೆ ಯಾವ ರೀತಿ ಸರ್ ಅಂತ ಸ್ಟೂಡೆಂಟ್ಸು ಕೇಳ್ತಿದ್ದಾರೆ. ನೋಡಿ, ಈಗ ನೀವು ಫೀಸ್ ಪೇಮೆಂಟ್ ಏನು ಮಾಡ್ತೀರಾ 1,21,000 ಸಮಥಿಂಗು, ನೆಕ್ಸ್ಟ್ ರೌಂಡಿಗೆ ಹೋದಾಗ ಅಲ್ಲಿ ನಿಮ್ಗೆ ಬೇರೆ ಕಾಲೇಜು ಸಿಕ್ಕಿ ಅದರ ಫೀಸ್ ಏನಾದರೂ ಕಡಿಮೆ ಇತ್ತು ಅಂತ ಅಂದರೆ, ಅದೆಷ್ಟಾದರೂ ಕಡಿಮೆ ಇರಲಿ, ಕಡಿಮೆ ಇತ್ತು ಅಂತ ಅಂದರೆ ನಿಮಗೆ ಅಮೌಂಟ್ ಬಂದುಬಿಟ್ಟು ಡೆಫಿನೆಟ್ಲಿ ರೀಫಂಡ್ ಆಗುತ್ತೆ. ಓಕೆನಾ, ಇಲ್ಲಿ ಅಮೌಂಟಲ್ಲಿ ಯಾವುದೇ ಥರದ ಮೋಸ ಆದರೆ ಆಗೋದಿಲ್ಲ. ಇನ್ನೊಂದೇನು ಅಂತ ಅಂದರೆ, ಇಲ್ಲಿ ಯಾವುದಾದ್ರೂ ಸ್ಟೂಡೆಂಟಿಗೆ ಫಾರ್ ಎಕ್ಸಾಂಪಲ್ ಆಗಿ ಹೇಳೋದಾದರೆ ಚಾಯ್ಸ್ 2ನ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ, ಆ ಒಂದು ಸ್ಟೂಡೆಂಟ್ಗೆ SNQ ಕೋಟಾದಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ. SNQ ಕೋಟಾದ ಎಷ್ಟು ಫೀಸ್ ಇರುತ್ತೋ ಅಷ್ಟು ಫೀಸನ್ನು ಮಾತ್ರ ಈಗ ಸ್ಟೂಡೆಂಟು ಪೇ ಮಾಡಿರ್ತಾನೆ. ಅದಾದಮೇಲೆ ನೆಕ್ಸ್ಟ್ ಫರ್ದರ್ ರೌಂಡಿಗೆ ಏನು ಹೋಗ್ತಾನೆ, ಫರ್ದರ್ ರೌಂಡಲ್ಲಿ ಬೇರೆ ಯಾವುದಾದ್ರೂ ಕಾಲೇಜ್ ಸಿಗುತ್ತೆ, ಅಲ್ಲಿ ಫೀಸ್ ಬಂದುಬಿಟ್ಟು 1,21,000 ಸಮಥಿಂಗ್ ಇತ್ತು ಅಂತಂದರೆ ರಿಮೈನಿಂಗ್ ಅಮೌಂಟ್ ಮಾತ್ರ ನೀವು ಅವಾಗ ಪೇ ಮಾಡಬೇಕಾಗುತ್ತೆ. ಓಕೆನಾ, ಅಲ್ಲಿ ಎಲ್ಲ ಥರದ ಆಪ್ಷನ್ಸ್ ಆದರೆ ನಿಮಗೆ ತೋರಿಸುತ್ತೆ. ಸೊ ಸ್ಟೂಡೆಂಟ್ಸಲ್ಲಿ ನಾನು ಏನು ರಿಕ್ವೆಸ್ಟ್ ಮಾಡ್ತೀನಿ ಅಂತ ಅಂದರೆ, ನೀವು ಇಲ್ಲಿ ಅಮೌಂಟ್ ಏನು ಪೇ ಮಾಡ್ತಿದ್ದೀರಾ ಈಗ KEಗೆ, ನಿಮಗೆ ಅಮೌಂಟಲ್ಲಿ ಯಾವುದೇ ಥರದ ಮೋಸ ಆದರೆ ಆಗೋದಿಲ್ಲ. ಬಟ್ ನನ್ನ ಒಂದು ಸಜೆಷನ್ ಏನು ಅಂತ ಅಂದರೆ, ನೀವೀಗ ಏನು ಫೀಸ್ ಪೇಮೆಂಟನ್ನು ಮಾಡ್ತೀರಾ ಆದಷ್ಟು ಸಹ ನಾನು ಆಫ್ಲೈನೇ ಸಜೆಷನ್ ಮಾಡ್ತೀನಿ. ಆಫ್ಲೈನ್ ಅಂತಂದರೆ ಚಲನ್ ಡೌನ್ಲೋಡ್ ಮಾಡ್ಕೊಂಡು ಹೋಗಿ ಬ್ಯಾಂಕ್ಸಲ್ಲಿ ಪೇ ಮಾಡೋವಂಥದ್ದು. ನಿಮ್ಗಿನ್ನು ಕೇವಲ ಇವತ್ತು ನಾಳೆ ಅಷ್ಟೇ ಒಂದು ಟೈಮನ್ನು ಕೊಟ್ಟಿರುವಂಥದ್ದು. ಬಟ್ KE ಅವರು ಇದುವರೆಗೂ ಸಹ ಒಂದು ಚಲನ್ದು ಏನು ಪ್ರಾಬ್ಲಮ್ ಇದೆ ಆ ಒಂದು ಪ್ರಾಬ್ಲಮನ್ನು ಆದರೆ ಫಿಕ್ಸ್ ಮಾಡಿಲ್ಲ. ಸೊ ಇಲ್ಲಿ 2ನೇ ಸುತ್ತಿನ ವೇಳಾಪಟ್ಟಿ ಅಂತ ಕೊಟ್ಟಿರುವಂಥದ್ದು, ಅದನ್ನು ಮತ್ತೆ ಒಂದ್ಸಲಿ ನೋಡ್ಕೊಳ್ಳಿ. ನಿಮಗೆ ಎಲ್ಲ ಲಾಸ್ಟ್ ಡೇಟ್ಸ್ ಬಂದುಬಿಟ್ಟು ನಿಮಗೆ 2ನೇ ತಾರೀಕು ಇರುವಂಥದ್ದು. ಸೊ ಹಾಗಾಗಿ ನೋಡೋಣ ಈಗ KE ಕಡೆಯಿಂದ ಏನೆಲ್ಲ ಒಂದು ನೆಕ್ಸ್ಟ್ ಅಪ್ಡೇಟ್ಸ್ ಆದರೆ ಬರುತ್ತೆ, ಎಲ್ಲ ಥರದ ಅಪ್ಡೇಟ್ಸ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಬಟ್ ನಿಮಗೆ ಫೀಸನ್ನು ಪೇ ಮಾಡೋದಕ್ಕೆ ಲಾಸ್ಟ್ ಡೇಟ್ ಬಂದುಬಿಟ್ಟು 2ನೇ ತಾರೀಕು ಇರುವಂಥದ್ದು. ಸೊ ಹಾಗಾಗಿ ನೀವು ಏನು ಮಾಡ್ತೀರಾ ಅಂತ ಅಂದರೆ, ಆದಷ್ಟು ಬೇಗ ಚಲನನ್ನು ಡೌನ್ಲೋಡ್ ಮಾಡ್ಕೊಂಡು ಹೋಗಿ ಫೀಸನ್ನು ಪೇ ಮಾಡಿ. ಇನ್ನೂ ಏನಾದರೂ ಪ್ರಾಬ್ಲಮನ್ನು ಫೇಸ್ ಮಾಡ್ತಿದ್ರೆ ಅಥವಾ ಇನ್ನೂ ಏನಾದರೂ ಇದ್ರ ಬಗ್ಗೆ ಬೇರೆ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಇವತ್ತಿನ ಈ ವಿಡಿಯೋಗೆ ಎಷ್ಟೇ ಕಮೆಂಟ್ಸ್ ಬರಲಿ ಎಲ್ಲ ಕಮೆಂಟ್ಸ್ಗೂ ರಿಪ್ಲೈ ಮಾಡುವಂಥ ಜವಾಬ್ದಾರಿ ನಂದು. ಸೊ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಇದೇ ಥರದ ಎಲ್ಲ ಹೆಚ್ಚಿನ ಅಪ್ಡೇಟ್ಸನ್ನು ವಾಚ್ ಮಾಡಿ.